ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅಕ್ವೇರಿಯಸ್ ಗರ್ಲ್ ಕಿಚನ್. ನಾನಿವತ್ತು ಸಿಂಪಲ್ಲಾಗಿ ಮನೇಲಿ ಹೇಗೆ ಕ್ರಿಸ್ಪಿ ಮಶ್ರೂಮ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ, ಬನ್ನಿ. ಇಲ್ಲಿ ನಾನು 400 ಗ್ರಾಮ್ಸ್ ಇರೋ ಒಂದು ಮಶ್ರೂಮ್ ಪ್ಯಾಕೆಟ್ನ ತೊಗೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಈ ಥರ ಸಣ್ಣದಾಗಿ ಅಥವಾ ಮೀಡಿಯಮ್ ಆಗಿ ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬೌಲ್ಗೆ 2-3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1.5 ಸ್ಪೂನ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ನೀರನ್ನು ಸೇರಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ. ಸೊ ನೋಡಿ, ನಾನು ಈ ಥರ ಇದನ್ನು ಕಲಿಸ್ಕೊಂಡಿದ್ದೀನಿ. ಈ ಕಡೆ ನಾನು ಗ್ಯಾಸ್ ಹಚ್ಚಿ ಎಣ್ಣೆ ಹಾಕ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ಕಲಿಸ್ಕೊಂಡಿರೋ ಮಿಶ್ರಣಕ್ಕೆ ನಾನಿವಾಗ ಮಶ್ರೂಮ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಎಲ್ಲ ಮಶ್ರೂಮ್ಸ್ಗೂ ಮಸಾಲೆ ಹಿಡೀಲಿ, ಕಲಸಿರೋ ಮಸಾಲೆ ಹಿಡೀಲಿ ಅಂತ ನೀಟಾಗಿ ಕೋಟ್ ಮಾಡ್ತಾಯಿದ್ದೀನಿ ಅದನ್ನು. ಸೊ ನೋಡಿ, ಅದನ್ನು ಕೋಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ಸೊ ಅಷ್ಟರಲ್ಲಿ ಈ ಕಡೆ ಎಣ್ಣೆ ಕಾಯಿತು. ಒಂದೊಂದೇ ನೀಟಾಗಿ ಕಾದಿರೋ ಎಣ್ಣೆಗೆ ಮಶ್ರೂಮ್ಸ್ನ ಬಿಡ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಕಟ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಒಂದು ಮಶ್ರೂಮ್ನ ತೊಗೊಂಡ್ರೆ ಅದರಲ್ಲಿ 4 ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಸೈಜೆಲ್ಲ ಮ್ಯಾಟ್ರ್ ಆಗಲ್ಲ. ನೋಡಿ, ಎಲ್ಲದೂ ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಕರಿಲಿಕ್ಕೆ ಬಿಟ್ಟೆ. ಅದು ಬೇಯ್ತಾ ಇತ್ತು. ಸೊ ನೋಡಿದ್ರೆ ಆ ಕಲರ್ ಗ್ರ್ಯಾಜುಯಲಿ ಯಾವ ಥರ ಚೇಂಜ್ ಆಗ್ತಾ ಇದೆ, ಜೊತೆಗೆ ಎಲ್ಲ ಕ್ರಿಸ್ಪಿಯಾಗಿ ಮೇಲೆ ಬಂದು ನಿಂತ್ಕೊಂಡಿದೆ. ಇವಾಗ ಅದನ್ನು ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದಕ್ಕೆ ನಾನು ರುಚಿ ಇರಲಿ ಅಂತ ಮೇಲ್ಗಡೆ ಪೆರಿ ಪೆರಿ ಪೌಡರ್ನ ಹಾಕ್ಕೊಂಡೆ. ಸೊ ಎಷ್ಟು ಸಿಂಪಲ್ಲಾಗೈತಲ್ವಾ. ಸೊ ಇದನ್ನು ನಾನಿವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಟೇಸ್ಟ್ ನೋಡಲಿಕ್ಕೆ ರೆಡಿ ಆದೆ. ನೋಡಿದ್ರಲ್ಲ ಗಾಯ್ಸ್, ಎಷ್ಟು ಸಿಂಪಲ್ಲಾಗಿ ನಾನು ಮನೆಯಲ್ಲಿ ಕ್ರಿಸ್ಪಿ ಮಶ್ರೂಮ್ಸ್ನ ಮಾಡಿದೆ ಅಂತ. ತುಂಬ ಚೆನ್ನಾಗಿತ್ತು. ನೀವು ಕೂಡ ಟೇಸ್ಟ್ ಮಾಡಿ ಹೇಗಿತ್ತು ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.